ಸರ್ಕಾರ ಇನ್ನೊಂದು ಹೊಸದಾಗಿ ನಿಮ್ಮ ಮೇಲೆ ದರವನ್ನ ವಿಧಿಸಿದೆ. ಅದು ಹಾಲಿನ ದರ 4 ರೂಪಾಯಿ ಏರಿಕೆ ಆಗಿದೆ. 3 ರಿಂದ 5 ರೂಪಾಯಿ ಅಂತ ಪಬ್ಲಿಕ್ ಟಿವಿ ಸುದ್ದಿಯನ್ನ ಹೇಳಿತ್ತು. ಮೊದಲನೇದಾಗಿ 4 ರೂಪಾಯಿ ಏರಿಕೆಯನ್ನ ಮಾಡಿದ್ದಾರೆ. ಸಂಪುಟ ಸಭೆಯಲ್ಲಿ ಹಾಲಿನ ದರ ಏರಿಕೆಗೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಆ ಸಭೆಯಲ್ಲಿ ಮಾತ್ರ ಮುಖ್ಯಮಂತ್ರಿಗಳು ಓಹೋ ಏನ್ ಡ್ರಾಮಾ ಮಾಡಿದ್ದು, ನಾನು ಏರಿಕೆ ಮಾಡಲ್ಲ, ಅವರ ವಿರುದ್ಧವಾಗಿದ್ದೀನಿ ಅಂತೆಲ್ಲ ಹೇಳಿದ್ದು ಬಿಟ್ಟಿದ್ದು. ಈಗ ಸಂಪುಟ ಸಭೆಯಲ್ಲಿ ಹಾಲಿನ ದರ ಏರಿಕೆಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. 4 ರೂಪಾಯಿಯನ್ನ ಏರಿಕೆ ಮಾಡಿದ್ದಾರೆ. ಆಯ್ತು, ಅರ್ಧ ಲೀಟರ್ ಆದ್ರೆ 2 ರೂಪಾಯಿ, 1 ಲೀಟರ್ ಆದ್ರೆ 4 ರೂಪಾಯಿ ಹಾಕೊಳ್ಳಿ. ಹೆಂಗಾದ್ರೂ 2,000 ರೂಪಾಯಿ ನಿಮಗೆ ಬರ್ತಾ ಇದೆಯಲ್ವಾ, ಗ್ಯಾರಂಟಿ. ಆ ದುಡ್ಡಲ್ಲೇ ಇದನ್ನ ಹಾಕೊಳ್ಳಿ. ಅವರು ಹೇಳಿದಾರಲ್ಲ, ಬೆಲೆ ಏರಿಕೆ ಅಂದ್ರೆ ನಾವು ಏರಿಕೆ ಮಾಡ್ತೀವಿ, ಅದ್ರದ್ದು ಅಡ್ವಾನ್ಸ್ ಆಗಿನೇ ದುಡ್ಡು ಕೊಟ್ಟಿರ್ತೀವಿ, ಅದನ್ನ ತಗೊಂಡ್ಬಿಟ್ಟು ನೀವು ಹಾಕೊಳ್ಳಿ ಅಂತ ಹೇಳಿ. ಅದಕ್ಕೆ ಎಲ್ಲ ಏರಿಕೆ ಮಾಡಿದ್ರು. ಶಾಕ್ ಮೇಲೆ ಶಾಕ್ ಲಗ. ರಾಜ್ಯದ ಜನತೆಗೆ ಮತ್ತೆ ದರ ಏರಿಕೆಯ ಶಾಕ್. ಹೇಳೇನು, ಎಲ್ಲವೂ ಏರಿಕೆ ಆಗೋಯ್ತು, ಇನ್ನು ಉಳಿದಿರೋದಾದ್ರೂ ಏನು. ಹಾಲಿನ ದರ ಮತ್ತೆ 4 ರೂಪಾಯಿಗೆ ಏರಿಕೆಯನ್ನ ಮಾಡಿದ್ದಾರೆ. ಶಾಕ್ ಮೇಲೆ ಶಾಕ್. ಇನ್ನು ಕರೆಂಟ್ ಶಾಕ್ ಹೊಡೆಯೋದೊಂದು ಬಾಕಿ ಉಳ್ಕೊಂಡಿದೆ ಜನಕ್ಕೆ. ರಾಜ್ಯದ ಜನತೆಗೆ ಮತ್ತೆ ದರ ಏರಿಕೆಯ ಶಾಕ್. ಹಾಲಿನ ದರ 4 ರೂಪಾಯಿಯನ್ನ ಏರಿಕೆ ಮಾಡಿದ್ದಾರೆ. 4 ರೂಪಾಯಿ. ಬಸ್ ಪ್ರಯಾಣ ದರ, ಕರೆಂಟ್, ಎಣ್ಣೆ ಎಲ್ಲವೂ ಏರಿಕೆ. ಈಗ ಇದು ಕೂಡ ಏರಿಕೆ. ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಂದ್ರೆ ಅದರ ದರ ಏರಿಕೆ. ಕಂಡದ್ದೆಲ್ಲ ಏರಿಕೆಯನ್ನು ಮಾಡಿಟ್ಟಿದ್ದಾರೆ. ಹಾಲಿಂದೊಂದು ಇತ್ತು, ಅದನ್ನು ಏರಿಕೆ ಮಾಡಿದ್ರು. ಅದು 4 ರೂಪಾಯಿ ಏರಿಕೆ ಮಾಡಿದ್ದಾರೆ. ಪ್ರತಿ ಲೀಟರ್ಗೆ 4 ರೂಪಾಯಿ ಏರಿಕೆ.